ಪಾತೇರಿ ಕೂಡಲೇ ಗಲಾಟೆ ಹೊಲ್ಪುಯಾರು. ಕೊಲೆ ಬೆದರಿಕೆ ಮಾಡ್ತೇನೆ, ನಾನು ಬಿಡುವುದಿಲ್ಲ, ಕೊಲ್ಲುತ್ತೇನೆ ಹಾಗೆ ಎಲ್ಲ ಹೇಳ್ತಾ ಇದ್ದೇನೆ. ಇದಕ್ಕೆ ತುದ ಬರಿ ಜಲ್ಲಬಾರ್ದು ಪಯ್ಯ ಗೆತ್ತಂದುಲ್ಲೆ ಸಡ್ಡು ಬರಿಟ್ಟುಂಡು ಹಗ್ಗಿಯುಂಡು ಪೂರ ಪದಾಡು ಕೊಯ್ಲು ಕಂಡ ಉಂಡೈತೆ ತುದ ಬರಿಟೆ ತುದ ಬರಿಟೆ ಕಂಡ ನಾವು ಉದ್ದಗೂ ಎನಿಟೈನ್ ಗೆಪ್ಪುಯರು ಹಠ ಬಸದು ಪಾತೇರಿ ಕೂಡಲೇ ಗಲಾಟೆ ಹೊಲ್ಪುಯಾರು. ನಾನು ಪ್ರಕಾಶ್ ಶೆಟ್ಟಿ, ಕುರ್ಕಾಲ ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯ. ನನಗೆ ನನ್ನ ತಾಯಿಗೆ ಸಂಬಂಧಪಟ್ಟಂತೆ ನಮಗೆ ಪಾಪನಾಶಿನಿ ಹೊಳೆಯ ಬದಿಯಲ್ಲಿ ಗದ್ದೆಗಳು, ಸುಮಾರು ಗದ್ದೆಗಳಿವೆ. ನಾವು ಅದರಲ್ಲಿ ಕೃಷಿ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದೇನೆ. ನಮ್ಮ ಗದ್ದೆ ಬದಿಯಲ್ಲಿ ತೆಂಗಿನ ಮರ, ಕೃಷಿ ಪಂಪು ಸೆಟ್ಟು ಮತ್ತು ಅಡಿಕೆ ಮರ ಎಲ್ಲ ಉಂಟು. ಇಲ್ಲಿ ಮಣಿಪುರ ಗ್ರಾಮ ಪಂಚಾಯತಿನ ಹರ್ಮಲ್ ಎಂಬ ವ್ಯಕ್ತಿಯು ಹೊರ ರಾಜ್ಯದ ಕಾರ್ಮಿಕರನ್ನು ಕರ್ಕೊಂಡು ಬಂದು ಒಂದು 3 ಯೂನಿಟ್ ದೋಣಿಯಲ್ಲಿ, ದೊಡ್ಡ ದೊಡ್ಡ ದೋಣಿಯಲ್ಲಿ ಒಂದು ಜಲ್ಲ ಹಾಕಿ 15-20 ಫೀಟ್ ಆಳಕ್ಕೆ ಜಲ್ಲ ಹಾಕಿ ನಿರಂತರವಾಗಿ ಹಗಲು ರಾತ್ರಿ ಹೊಯ್ಗೆಯನ್ನು ತೆಗಿತಾ ಇದ್ದಾನೆ, ಅಕ್ರಮವಾಗಿ ಹೊಯ್ಗೆಯನ್ನು ತೆಗಿತಾ ಇದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಗಣಿ ಇಲಾಖೆಗೆ, ಲೋಕಾಯುಕ್ತ ಮತ್ತು ತಹಸೀಲ್ದಾರ್, ಗ್ರಾಮ ಪಂಚಾಯತ್ ಕುರ್ಕಾಲು, ಗ್ರಾಮ ಪಂಚಾಯತ್ ಮಣಿಪುರಕ್ಕೆ ಮತ್ತು DC ಉಡುಪಿ ಇವರಿಗೆಲ್ಲ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಇದಕ್ಕೆ ಇಷ್ಟವರೆಗೆ ಏನೂ ಅಧಿಕಾರಿಗಳು ಸ್ಪಂದನೆ ಮಾಡಲಿಲ್ಲ. ಅವರು ಈಗ ಕಾನೂನು ಬಾಹಿರವಾಗಿ, ಅಂದರೆ ಕಾನೂನು ಪ್ರಕಾರ ಜಲ್ಲ ಹಾಕಿ ತೆಗಿಲಿಕ್ಕಿಲ್ಲ, ಮುಳುಗಿಯೇ ತೆಗಿಬೇಕು ಮತ್ತು ನಾಡದೋಣಿಯಲ್ಲಿ ತೆಗಿಬೇಕು,
ಮತ್ತು ಹೊರ ರಾಜ್ಯದ ಕಾರ್ಮಿಕರು ತೆಗೆಯಲಿಕ್ಕಿಲ್ಲ. ನಮ್ಮ ಊರಿನ ಕಾರ್ಮಿಕರು ಬಳಸಬೇಕು. ಇದನ್ನೆಲ್ಲ ನಿಯಮವನ್ನು ಮೀರಿ ಗಣಿಗಾರಿಕೆಯನ್ನು ಬಳಸಿ ಇವರು ಆಮಿಷ ಮಾಡಿ ಬಳಸಿ ಇವರು ಅಕ್ರಮವಾಗಿ ಹೊಯ್ಗೆ ತೆಗಿತಾ ಇದ್ದಾರೆ. ಮಣಿಪುರ ಗ್ರಾಮ ಪಂಚಾಯತ್ನಲ್ಲಿ ಇದಕ್ಕೆ ಹೊಯ್ಗೆ ಮರಳು ತೆಗೆಯಲು ಟಿಪ್ ಶೀಟ್ ಇಲ್ಲದೇ ಇದ್ದರೂ ಇವರು ನಿರಂತರವಾಗಿ ತೆಗೆಯುತ್ತಾ ಇದ್ದಾರೆ. ನಾನು ಕಂಪ್ಲೇಂಟ್ ಕೊಟ್ಟ ಮೇಲೂ ನಿರಂತರವಾಗಿ ಮರಳನ್ನು ತೆಗಿತಾ ಇದ್ದಾರೆ. ಮಣಿಪುರ ಗ್ರಾಮ ಪಂಚಾಯತಿ ಅಂದರೆ ಅದು ಹೊಳೆಯಲ್ಲಿ ಅರ್ಧ ಭಾಗ ಮಣಿಪುರ ಗ್ರಾಮ ಪಂಚಾಯತ್ ಬರ್ತದೆ, ಅರ್ಧ ಭಾಗ ಹೊಳೆಯ ಕುರ್ಕಾಲ್ ಗ್ರಾಮ ಪಂಚಾಯತ್ ಬರ್ತದೆ. ಕುರ್ಕಾಲ್ ಗ್ರಾಮ ಪಂಚಾಯತಿನಲ್ಲಿ ಲೋಕಾಯುಕ್ತ ಕೇಸ್ ಉಂಟು ಅಂತ ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಮುಂಚೆ ಆಗಿದೆ. ಆದರೂ ಸುಧಾ ಈ ಮಣಿಪುರ ಗ್ರಾಮ ಪಂಚಾಯತ್ ಹರ್ಮಾನ್ ಎಂಬ ವ್ಯಕ್ತಿಯು ಕುರ್ಕಾಲ್ ಗ್ರಾಮ ಪಂಚಾಯತಿಯ ಜಾಗಕ್ಕೆ ಬಂದು ಮರಳನ್ನು ಅಕ್ರಮವಾಗಿ ತೆಗೆಯುತ್ತಾ ಇದ್ದಾನೆ. ಹೀಗೆ ಮಾಡಿದರೆ ನಮ್ಮ ಕೃಷಿ ಭೂಮಿಗಳೆಲ್ಲ ನದಿಗೆ ಹೋಗಿ ನಮಗೆ ಕೃಷಿ ಗದ್ದೆಗಳೆಲ್ಲ ಹಾಳಾಗಿ ನಮಗೆ ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನೀವು ಸೂಕ್ತ ಕಾನೂನು ಕ್ರಮ ಕೂಡಲೇ ತೆಗೆದುಕೊಳ್ಳಬೇಕು. ಮತ್ತು ನಾವು ಹೋಗಿ ಅಲ್ಲಿ ತೆಗಿಬಾರ್ದಂತ ಹೇಳಿದರೆ, ದೋಣಿಯಲ್ಲಿ ತೆಗಿಬಾರ್ದರೆ ನಮಗೆ ಅವನು ಹರ್ಮಾನ್ ಎಂಬ ವ್ಯಕ್ತಿಯು ದಡಕ್ಕೆ ಬಂದು ನಮಗೆ ಕೊಲೆ ಬೆದರಿಕೆ ಮಾಡ್ತೇನೆ, ನಾನು ಬಿಡುವುದಿಲ್ಲ, ಕೊಲ್ಲುತ್ತೇನೆ ಹಾಗೆಲ್ಲ ಹೇಳ್ತಾ ಇದ್ದೇನೆ. ಇದಕ್ಕೆ ನೀವು ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳುವ ವಿನಂತಿ ಮಾಡ್ತೇನೆ.